ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧ ಯಾವ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅನ್ನೋದು ನೀವೆಲ್ಲರೂ ಕೂಡ ನೋಡಿದಿರಿ. ಬಟ್ ಪರಿಣಾಮಗಳು ವಿಶ್ವದ ಎಲ್ಲಾ ದೇಶಗಳಿಗೂ ತಡ್ತಾ ಇದೆ, ಭಾರತವನ್ನು ಸೇರಿದಂತೆ. ಭಾರತದಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಈ LPG ಕಮರ್ಷಿಯಲ್ ಸಿಲಿಂಡರ್ನ ಎಮರ್ಜೆನ್ಸಿ ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನ ಕಳೆದ 4-5 ದಿನಗಳಿಂದಲೂ ಕೂಡ ನೋಡ್ತಾ ಇದ್ವಿ. ಅದು ಈಗಲೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಸಿಲಿಂಡರ್ ಸಂಕಷ್ಟ ಇನ್ನೂ 10 ದಿನ ಇರುತ್ತೆ. ಇದೇ ರೀತಿಯ ಫಜೀತಿಯನ್ನೆಲ್ಲ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬಹುತೇಕ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಓಪನ್ ಇದ್ರೂ ಸಿಗ್ತಾ ಇರೋದು ಕೇವಲ 1-2 ರೀತಿಯ ತಿಂಡಿ ಮತ್ತು ಕಾಫಿಗಳು ಮಾತ್ರ. ಇರೋ 1-2 ಸಿಲಿಂಡರ್ಗಳಲ್ಲೇ ಅಡುಗೆಯ ತಯಾರಿನ ಮಾಡ್ತಾ ಇದ್ದಾರೆ. ಇಡ್ಲಿ, ವಡೆ, ವೆರೈಟಿ ದೋಸೆ, ಪೂರಿ, ಬಜ್ಜಿ, ಬೋಂಡ ಯಾವುದೂ ಇಲ್ಲ. ವೆರೈಟಿ ಬ್ರೇಕ್ಫಾಸ್ಟ್ಗೆ ಬ್ರೇಕ್. ಹೆಚ್ಚು ತಿಂಡಿಗಳು ಇಲ್ಲದಂತಹ ಅಂದರೆ ಹೆಚ್ಚು ತಿಂಡಿ ಇಲ್ಲದೆ ಇರೋದ್ರಿಂದ ಗ್ರಾಹಕರ ಸಂಖ್ಯೆಯಲ್ಲೂ ಕೂಡ ಇಳಿಕೆ ಆಗಿದೆಯಂತೆ. ಬಿಸ್ನೆಸ್ ಇಲ್ಲದೆ ಹೋಟೆಲ್ ಮಾಲೀಕರು ಕೂಡ ಪರದಾಡ್ತಾ ಇದ್ದಾರೆ. ಹೋಟೆಲ್ಗೆ ಹೋಗೋದು ಕೇವಲ ಹಶ್ವಾಗ್ತಿದೆ ಅಂತ ಮಾತ್ರ ಅಲ್ಲ, ಮನೇಲಿ ಮಾಡಿದ್ದೇ ಮಾಡ್ತಾರೆ. ಹೋಟ್ಲಿಗಾದ್ರೂ ನಮಗೆ ಬೇಕಾಗಿರೋದು ಹೋಗಿ ತಿನ್ನೋಣ ಅನ್ನುವಂತಹ ನಂಬರ್ಸು ಕೂಡ ಒಂದು 20-30% ಇರುತ್ತೆ. ಸೊ ಅಂಥವ್ರಿಗೆ ಅವ್ರು ಕೊಟ್ಟಿದ್ನೇ ತಿನ್ಬೇಕಲ್ಲ ಮನೆ ಥರ ಅಂದ್ಕೊಂಡು ಮನೇಲೇ ಇದು ಬಿಡೋಣ ಬಿಡಿ ಅಂತ ನಂಬರ್ಸ್ಗಳು ಕೂಡ ಕಡಿಮೆ ಆಗ್ತಾ ಇದೆ. ಬಟ್ ಇದೆಲ್ಲ ಮ್ಯಾಟರ್. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ 40-50 ಭಾಗದಷ್ಟು PGಗೆ ಹೋಗುವಂತಹ ಉದ್ಯೋಗದ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಮತ್ತು ಸ್ಕೂಲ್ ಕಾಲೇಜ್ಗಳಿಗೆ PGನ ನಂಬ್ಕೊಂಡಂತಹ ಮಕ್ಕಳಾಗಿರ್ಬೋದು, ಅದರ ಜೊತೆಗೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಚಿಕ್ಕ ಪುಟ್ಟ ರೂಮ್ ಮಾಡಿಕೊಂಡು ಊಟಕ್ಕೆ ಅಥವಾ ಆಹಾರಕ್ಕೆ ಹೋಟೆಲ್ಗಳನ್ನೇ ನಚ್ಕೊಂಡಂಥವ್ರಿಗೆ ದೊಡ್ಡ ಪ್ರಮಾಣದ ಪೆಟ್ಟು ಇದು. ನಂಬರ್ 1. ನಂಬರ್ 2, ಹೋಟೆಲ್ನವರು ಸಿಲಿಂಡರ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ವಿಲವಿಲ ಅಂತ. ದೊಡ್ಡ ಪ್ರಮಾಣದ ಲಾಸೇ ಆಗಿರುತ್ತೆ. ಆದರೆ ಆ ಲಾಸ್ ನಾವು ಭರಿಸ್ಕೊಳ್ತಾರೆ ಬಿಡಿ ಮುಂದಿನ ದಿನಗಳಲ್ಲಿ. ಈಗ ಜನ ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ಸಿಲಿಂಡರ್ ಗ್ಯಾಸ್ ಇಲ್ಲ ಅಂದ್ರೂ ಕೂಡ ಅವರು ಯಥಾವತ್ತಾಗಿ ಕರೆಂಟ್ ಬಿಲ್ ಕಟ್ಟಬೇಕು, ಬಾಡಿಗೆಯನ್ನ ಕಟ್ಟಬೇಕು. ಆ್ಯಂಡ್ ಅಲ್ಲಿರುವಂತಹ ಹುಡುಗರೇನಿರ್ತಾರೆ, ಕ್ಲೀನರ್ಸ್ ಆಗಿರ್ಬೋದು, ಅಡುಗೆ ಮಾಡೋಕ್ಕೆ ಕಿಚನಲ್ಲಿ ಕೆಲಸದವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಯಥಾವತ್ತಾಗಿ ಅವ್ರು ಕೆಲಸ ಮಾಡಿಲ್ಲ ಅಂದರೂ ಸಂಬಳ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪಲಾಯನ ಅಥವಾ ಬೇರೆ ಕಡೆ ಹೋಗುವ ಪ್ಲಾನ್ ಮಾಡ್ತಾರೆ. ಪಾಪ ಅವರು ಕೂಡ ದಿನಗೂಲಿ ನೌಕರರು. ಹೋಗಿಬಿಟ್ರೆ ಮತ್ತೆ ಅದೇ ರೀತಿಯಾಗಿ ಅದೇ ರುಚಿಯಲ್ಲಿ ಮಾಡುವಂಥವ್ರನ್ನ ಆ್ಯಂಡ್ ನಮಗೆ ಅಡ್ಜಸ್ಟ್ ಆಗುವಂಥವ್ರನ್ನ ಹುಡ್ಕೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಬಿಸ್ನೆಸ್ ನಡೆಸೋದು ಅಷ್ಟು ಸುಲಭವೇ ಅಲ್ಲ. ಕೆಲಸಗಾರರನ್ನ ಇಟ್ಕೊಂಡು ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೆ ಅವ್ರ ಮನಸ್ಥಿತಿಗೆ ಇಳಿದು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾದಂತಹ ವ್ಯವಸ್ಥೆ ಕಲ್ಪಿಸಿ ಇಟ್ಕೊಳ್ಳೋದಿದೆಯಲ್ಲ, ದಟ್ಸ್ ನಾಟ್ ಸೋ ಈಸಿ. ಸೊ ಹೀಗೆ ಒಂದೊಂದೇ ಡಾಟ್ ಕನೆಕ್ಟ್ ಮಾಡ್ಕೊಳ್ತಾ ಹೋದರೆ ಇದು ಸಮಸ್ಯೆಯೇ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲೀಗ ಅಜಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಜಯ್. LPG ಸಿಲಿಂಡರ್ನ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಇವತ್ತೇನಾದ್ರೂ ಚೇಂಜಸ್ ಕಾಣಿಸ್ತಾ ಇದೆಯಾ ಅಥವಾ ಅದೇ ಮುಂದುವರಿತಾ ಇದೆಯಾ? ಖಂಡಿತವಾಗ್ಲೂ ಯಾವುದೇ ರೀತಿ ಇದಂತ ಚೇಂಜಸ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಪ್ರತಿದಿನ ಯಾವ ರೀತಿ ಕಳೆದ 3-4 ದಿನಗಳಿಂದ ಆಗ್ತಿದ್ದಂತ ಸಮಸ್ಯೆ ಏನಿದೆ ಅದು ಕೂಡ ಈಗಾಗಲೇ ಮುಂದುವರೆದಿದೆ ಅಂತ ಹೇಳ್ಬೋದು. ನಾನು ಕೂಡ ಈಗಾಗಲೇ ವಸಂತ ನಗರದಲ್ಲಿರುವಂತಹ ಒಂದು ಹೋಟೆಲ್ ನಲ್ಲಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಈಗಾಗಲೇ ಏನೋ ಸಮಸ್ಯೆ ಇದೆ ಸಿಲಿಂಡರ್ದು. ಸೊ ಹೀಗಾಗಿ ಸಾಕಷ್ಟು ಐಟಮ್ಗಳನ್ನು ಕೂಡ ಈಗಾಗಲೇ ನೀವು ಕೂಡ ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇರುವಂತದ್ದು. ಈಗಾಗಲೇ ಕೆಲವೊಂದು ಮೆನ್ಯೂಗಳನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಿಲಿಂಡರ್ ಸಮಸ್ಯೆಯಿಂದಾಗಿ ಎಲ್ಲಾ ರೀತಿಯಾದಂತಹ ಇಷ್ಟು ದಿನ ಮಾಡ್ತಿದ್ದಂತಹ ತಿಂಡಿ ತಿನಿಸುಗಳೇನಿತ್ತು ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಬಹುತೇಕವಾಗಿ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಎಲ್ಲ ಕೂಡ ಖಾಲಿ ಆಗ್ತಿದೆ. ಕೇವಲ ದೋಸೆ ಒಂದನ್ನ ಮಾತ್ರ ಇಲ್ಲಿನ ಹೋಟೆಲ್ನವರು ಈಗಾಗಲೇ ಪ್ರೊವೈಡ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿಗೆ ಸಾಕಷ್ಟು ಒಂದ್ ರೀತಿ ಬೇಡಿಕೆ ಇದೆ ಈ ಹೋಟೆಲ್ನಲ್ಲಿ ದೋಸೆಗೋಸ್ಕರ. ಸೊ ಹೀಗಾಗಿ ಅದೊಂದು ಮಾತ್ರ ಇಲ್ಲಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಸ್ಟಮರ್ಸ್ ಕೂಡ ಈಗಾಗಲೇ ಬಹುತೇಕವಾಗೂ ಕೂಡ ಖಾಲಿ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಬ್ಯುಸಿ ಆಗಿರ್ತಿದ್ದಂತ ಹೋಟೆಲ್ ಇದು. ಆದ್ರೆ ಇವತ್ತು ಕೇವಲ ಏನು ಬರೀ ದೋಸೆಗಷ್ಟೇ ಸೀಮಿತ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಮ್ಮ ಜೊತೆ ಹೋಟೆಲ್ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರ ಮಾತಾಡ್ಸೋಣ. ಸರ್, ಯಾವ ರೀತಿ ಇದೆ ಸರ್ ಸಿಲಿಂಡರ್ ಸಿಗ್ತಾ ಇದೆಯಾ? ಯಾವ ರೀತಿ ಸಮಸ್ಯೆ ಸಿಗ್ತಾ ಇಲ್ಲ. ಈಗ ಎಲ್ಲ ಕ್ಲೋಸ್ ಆಗಿದೆ. ಅಲ್ಲಿ ಮಾತ್ರ ದೋಸೆ ಇಲ್ಲಿ ಒಂದೇ ಐಟಮ್ ರೆಡಿ ಇದೆ, ಎಲ್ಲ ಕ್ಲೋಸ್ ಆಗಿದೆ. ಈಗ 2-3 ಐಟಮ್ ಮಾಡ್ತಾರೆ ಅಷ್ಟೇ. ಅಲ್ಲ, ಈ ಹಿಂದೆ ಒಂದು 10-20 ಐಟಮ್ ಸಿಗ್ತಿತ್ತು. ಹಾಂ, ಸಿಗ್ತದೆ ಅಲ್ಲಿ. ಈಗ ಒಂದು ದಿನ ಇದು ನಿನ್ನೆದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಆದ್ಮೇಲೆ ಸಿಲಿಂಡರ್ ಬರ್ತಾ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ. ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? 3 ಸಿಲಿಂಡರ್ ಬೇಕಾಗುತ್ತೆ. ಹಾಂ, ಇಲ್ಲ ಸಿಗ್ತಾ ಇಲ್ಲ, ಒಂದೇ ಸಿಗ್ತಾ ಇದೆ. ಹಾಂ,
ಬರ್ತಿದ್ಯಾ ಒಂದಾದ್ರು ಡೈಲಿ? ಇಲ್ಲ ಡೈಲಿ ಬರ್ತಾ ಇಲ್ಲ, ಈಗ ಕ್ಲೋಸ್ ಆಗಿದ್ದೆಲ್ಲ. ಇವತ್ತೇನೇನ್ ಮಾಡಿದ್ರ? ಈಗ ಮಾತ್ರ ದೋಸೆ ಮಾಡಿದ್ದೇನೆ. ಹಾ ಇಡ್ಲಿ ಗಿಡ್ಲಿ ಏನು? ಇಲ್ಲ, ಸಿಲಿಂಡರ್ ಇಲ್ಲ ಅಂತ ಹೆಂಗೆ ಮಾಡ್ಬೇಕು? ಮಧ್ಯಾಹ್ನದವರೆಗೂ ಇರ್ತೀರಾ? ಇಲ್ಲ, ನೋಡ್ತೀವಿ ಈಗ ಬರ್ತಾರೆ ಅಂತ ರೆಡಿ ಆಗುತ್ತೆ, ಇಲ್ಲ ಅಂತ ಇಲ್ಲ, ಕ್ಲೋಸ್ ಆಗುತ್ತೆ. ಸಿಲಿಂಡರ್ ಬಂದಿದ್ರೆ ಕ್ಲೋಸ್ ಮಾಡಿ. ಹಾ ಸೊ ಅಂದ್ರೆ ಹೋಟೆಲ್ ಸಿಬ್ಬಂದಿ ಅವರು ಕೂಡ ಅದೇ ಮಾತನ್ನ ಹೇಳ್ತಾರೆ ವಿದ್ಯೆ, ಯಾಕಂದ್ರೆ ಈಗಾಗಲೇ ಸಿಲಿಂಡರ್ ಬಂದ್ರೆ ಮಾತ್ರ ನಮಗಿಲ್ಲಿ ಬಿಸ್ನೆಸ್, ಇಲ್ಲಾಂದ್ರೆ ನಾವು ಕೂಡ ಹೋಟೆಲ್ ಮುಚ್ಚಬೇಕಾಗತ್ತೆ, ಮಧ್ಯಾಹ್ನದ ವೇಳೆಗೆ ಎಷ್ಟೊತ್ತಿಗೆ ನಾವು ಕೂಡ ಕ್ಲೋಸ್ ಮಾಡಿ ಹೋಗ್ಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಪ್ರತಿದಿನ 10 ಐಟಮ್ ಮಾಡ್ತಿದ್ದಂತ ಹೋಟೆಲ್ ಸಿಬ್ಬಂದಿಗಳು ಇವತ್ತು ಕೇವಲ ದೋಸೆಗೆ ಮಾತ್ರ ಈಗಾಗಲೇ ಇಲ್ಲಿ ಸೀಮಿತ ಆಗಿರುವಂತದ್ದು. ಇನ್ನು ಕಸ್ಟಮರ್ಸ್ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ಮತ್ತೆ ಬಿಸ್ನೆಸ್ ಲೆವೆಲ್ ಕೂಡ ಕಡಿಮೆ ಆಗಿದೆ ಅಂತಾನು ಕೂಡ ಈಗಾಗಲೇ ಹೋಟೆಲ್ ಸಿಬ್ಬಂದಿಗಳಾಗಿರ್ಬೋದು, ಮಾಲೀಕರಾಗಿರ್ಬೋದು ಅವರು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಗ್ಯಾಸ್ ನಿಂದ ಪರದಾಟ ಈಗಾಗಲೇ ಬೆಂಗಳೂರು ಸಿಟಿಯಲ್ಲಿ ಕೂಡ ಸಾಕಷ್ಟು ಮುಂದುವರೆದಿದೆ ಅಂತಾನೆ ಹೇಳ್ಬೋದು ವಿದ್ಯಾ.